ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 29ನೇ ತಾರೀಕು ಬೆಳಗಿನ ಜಾವ 12:30 ಅಂದರೆ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ವಿನಾಯಕ್ ಅನ್ನುವಂಥ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ಥರೇ ಆಗಿರುವಂಥ ಸುಮಾರು 6 ಜನ ಮಾತಾಡಿಸಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಆಮೇಲೆ ನಂತರ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇದು ಯಾಕೆ ಈ ಘಟನೆ ನಡೆದಿದೆ ಅಂತಂದಾಗ, ಈ ವಿನಾಯಕ್ ಹೆಂಡತಿಯ ತಂಗಿ ಯಾರಿರ್ತಾಳೆ ಆಕೆ ಒಬ್ಬ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ ಅಂಥೇಳಿ ಮನೆಯಲ್ಲಿ ರೆಸಿಸ್ಟ್ ಮಾಡಿರ್ತಾರೆ, ಇದು ಬೇಡ ಈ ಹುಡುಗ ಸರಿ ಇಲ್ಲ ಅಂತಂದು. ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಇವರಿದ್ದರೆ ತಾನೇ ರೆಸಿಸ್ಟ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವನು ಪೃಥ್ವಿರಾಜ್ ಅನ್ನೋವಂಥವನು ಮತ್ತು ಅವನ ಜೊತೆ 5 ಜನ ಅವನ ಸಹಚರರು, ಒಟ್ಟು 6 ಜನ ಆ ವಿನಾಯಕ್ ಅನ್ನೋನಿಗೆ ಮಾತಾಡೋದಿದೆ ಬಾ ಅಂತ ಕರ್ಕೊಂಡೋಗಿ ಫೋರ್ಸಿಬಲಿ ಕರ್ಕೊಂಡೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ. ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿಯಾಗಿಲ್ಲ, ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ. ಹಾಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ, 2 ಕಲಂಗಳನ್ನು ಒಳಗೊಂಡಂತೆ ಒಂದು ಕಸ್ಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಅನ್ನೋದ ಮೇಲೆ ಈಗಾಗಲೇ 4 ಪ್ರಕರಣಗಳಿದ್ದಾವೆ ಮತ್ತು ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳ್ಳತನದ ಪ್ರಕರಣ ಇದೆ. ಹಾಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು 6 ಜನ, ಪೃಥ್ವಿರಾಜು, ನವೀನು, ನಿಖಿಲ್, ಮನೋಜ್, ಯಶವಂತ್ ಮತ್ತು ಪ್ರಭುಕುಮಾರ್ ಅಂತ ಇವರೆಲ್ಲ ಒಂದೇ ಪರಿಚಯಸ್ಥರು ಮತ್ತು ಆರೋಪಿಗೆ ಮತ್ತು ಈ ಹಿರಿಯದ್ದಾರ ಯಾರಿದ್ದಾರೆ ಅವ್ರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಭಾಳಷ್ಟು ದಿನದಿಂದ ಇದೆ. ಹಾಗಾಗಿ ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಒಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಮತ್ತು ಭಾಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಮತ್ತು ಸಾರ್ವಜನಿಕರಿಗೂ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಥರದ್ದು ಯಾವುದೇ ಒಂದು ಕೌಟುಂಬಿಕ ಅಥವಾ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ತಾವೇ ಅಥವಾ ಯಾರಾದರೂ ಗುರು ಹಿರಿಯರಿದ್ದರೆ ಅವ್ರ ಎದುರಿಗೆ ಕುತ್ಕೊಂಡು ಸಾರ್ಟ್ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ಕರ್ಕೊಂಡು ಹೋಗೋದು, ಎತ್ತಾಕೊಂಡು ಹೋಗೋದು, ಹೊಡೆಯೋದು, ಬಡಿಯೋದು, ಕೊಲೆ ಬೆದರಿಕೆ ಹಾಕುವಂಥದ್ದು, ಹಲ್ಲೆ ಮಾಡೋದು, ಈ ಥರ ಮಾಡಿದರೆ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಮತ್ತು ಈ ವ್ಯಕ್ತಿಗಳೇನಿದೆ, ಈ ವ್ಯಕ್ತಿಗಳಲ್ಲಿ ಪೃಥ್ವಿರಾಜನ್ ಮೇಲೆ ಹಿಂದೆ 4 ಪ್ರಕರಣ ಇದೆ ಮತ್ತು ಇವನ್ನ ಅರೆಸ್ಟ್ ಮಾಡಿಕೊಂಡು ಯಾವ ಜಾಗದಲ್ಲಿ ಕಟ್ಟಾಕಿದ್ರಿ, ಯಾವ ಜಾಗದಲ್ಲಿ ಅವನ್ನ ಕೂಡ ಹಾಕಿದ್ರಿ, ಇದನ್ನೆಲ್ಲ ವಿಚಾರಣೆ ಮಾಡೋಂಥ ಸಂದರ್ಭದಲ್ಲಿ ಪೊಲೀಸರ ಜೊತೆ ಕೂಡ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ. ಹಾಗಾಗಿ ಅದು ಕೂಡ ಒಂದು ಪ್ರತ್ಯೇಕ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಈ ವ್ಯಕ್ತಿದು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ. ಅದಾದಮೇಲೆ ಮುಂದುವರೆದು ಗಡೀಪಾರು ಸೇರಿದಂತೆ ಬೇರೆ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತೊಗೊಳಕ್ಕಾಗುತ್ತೆ ಅದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅದೆಲ್ಲ ಇನ್ನೂ ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನಲ್ಲಿ ತರ್ತಾರೆ. ಇದರಲ್ಲಿ ಭಾಳ ವರ್ಷಗಳಿಂದ ಇವ್ರ ನಡುವೆ ಸ್ವಲ್ಪ ವೈಮನಸ್ಸಿದ್ದದ್ದು ನಮ್ಮ ಸದ್ಯದ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತು ಯಾರು ಇವನು ಒಡಿಸ್ಕೊಂಡಿದ್ದಾನೆ ವಿನಾಯಕ್ ಅಂತ, ಸೊ ಅವನು ರಿಲಯನ್ಸಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ, ರಿಲಯನ್ಸು ರಿಲೇಟೆಡ್ ಒಂದು ಎಸ್ಟಾಬ್ಲಿಷ್ಮೆಂಟಲ್ಲಿ. ಮತ್ತು ಈ ಆರೋಪಿ ಪೃಥ್ವಿರಾಜ್ ಏನಿದ್ದಾನೆ ಅವನು ಹೈನುಗಾರಿಕೆ ಮಾಡ್ಕೋತಾ ಇರ್ತಾನೆ. ಮತ್ತು ಭಾಳಷ್ಟು ಜನ ಹೇಳುವಂಥದ್ದು ಇವನು ಇದೇ ರೀತಿ ಸ್ವಲ್ಪ ಹೆಣ್ಮಕ್ಳಿಂದ ಹೋಗೋದು, ಹೆಣ್ಮಕ್ಳಿಗೆ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾನೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಬಟ್ ಯಾರು ಇಲ್ಲಿವರೆಗೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನ ಮೊಬೈಲ್ ಸೇರಿದಂತೆ ಬೇರೆ ಎಲ್ಲ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸತ್ಯಾಸತ್ಯತೆ ಕಂಡು ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅದು ಅವ್ರದ್ದು ಏನೇನೋ ಇದೆ. ಈಗ ನಮ್ಮಲ್ಲೂ ಹೇಳ್ದ ಮತ್ತು ಮೋಸ್ಟ್ಲಿ ಮಾಧ್ಯಮದವ್ರಿಗೂ ಕೆಲವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದ. ಮತ್ತು ಅವನ ಹೆಂಡತಿ ಹೇಳ್ತಾಳೆ, ವಿನಾಯಕ್ ಹೆಂಡತಿ ಆ್ಯಕ್ಚುಲಿ ಇವಾಗ ಯಾರು ಹುಡುಗಿ ಇದ್ದಾಳೆ ಆ ಹುಡುಗಿಗೆ ಇವನೇ ಫಸ್ಟು ಪ್ರೀತಿ ಮಾಡ್ತಾಯಿದ್ದ, ಆ ಹುಡುಗಿನೇ ಮದುವೆ ಆಗಬೇಕಿತ್ತು. ಆ ಮಧ್ಯದಲ್ಲಿ ಆ ಹುಡುಗಿ ಬೇಡ ಅಂತ ಹೇಳಿದ್ಲು ಅಂತಂದು ಅವ್ರ ಅಕ್ಕನ ಮದುವೆ ಆದ. ನಂತರದಲ್ಲಿ ಆ ಹುಡುಗಿ ಮತ್ತು ಇವನು ಪೃಥ್ವಿ ಅನ್ನೋರೇನಿದ್ದಾರೆ ಅವರು ಪರಸ್ಪರ ಹತ್ತಿರ ಆಗ್ತಿದ್ದು ನೋಡಿ ಇವನು ಸಹಿಸಿಲ್ಲ ಅನ್ನೋಂಥದ್ದು ಒಂದು ಆ್ಯಂಗಲ್ ಹೇಳ್ತಾರೆ. ಹಂಗಿದ್ರೆ ಯಾರಾದರೂ ಗುರು ಹಿರಿಯರಿದ್ದರೆ ಅವ್ರ ಕುಟುಂಬದಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಹತ್ರ ಸಾರ್ಟ್ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ಫೋರ್ಸಿಬ್ಲಿ ಕರ್ಕೊಂಡೋಗಿ ಜನ ಸೇರಿಸ್ಕೊಂಡು ಹಲ್ಲೆ ಮಾಡೋದು ಇದೆಲ್ಲ ಒಪ್ಲಿಕ್ಕಾಗಲ್ಲ. ಮತ್ತು ಈ ಥರದ್ದು ಆಗಲಿಕ್ಕೂ ಯಾವುದೇ ಕಾರಣಕ್ಕೆ ಆಗಬಾರ್ದು. ಸೊ ಅಗತ್ಯ ಕಾನೂನು ಕ್ರಮ ಈ ಪ್ರಕರಣದಲ್ಲಿ ತೊಗೊತಾ ಇದ್ದೀವಿ. ಈ ಥರದ್ದು ಎಲ್ಲಾದರೂ ನಡೀತಾ ಇದೆ ಅಂತಂದಾಗ ತಮ್ಮಲ್ಲೇ ಸಾರ್ಟ್ಔಟ್ ಆಗಿಲ್ಲ ಅಂದರೆ ಪೊಲೀಸ್ ಠಾಣೆ ಬಂದುಬಿಟ್ಟು ಸಾರ್ಟ್ಔಟ್ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಪೃಥ್ವಿ ಮೇಲೆ ಕಸ್ಬಾಪೇಟೆಯಲ್ಲಿ ರೌಡಿ ಶೀಟ್ ಇದೆ. ಒಟ್ಟು 4 ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದೆ. ಪೃಥ್ವಿ ಮೇಲೆ ಕಸ್ಬಾಪೇಟೆಯಲ್ಲಿ ರೌಡಿ ಶೀಟ್ ಇದೆ.